ಮೊದಲಿಗೆ ಭೂಮಿಯವರು, ಬಾ ಅಮ್ಮ ನೋಡು, ಈ ರೂಮ್ ನಿನಗೆ ಅಂತ ನಮ್ಮತ್ತೆ ಸ್ಪೆಷಲ್ ಕೇರ್ ತಗೊಂಡು ಎಲ್ಲ ಕ್ಲೀನ್ ಮಾಡಿಸಿ ಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ ನೋಡಮ್ಮ, ಇನ್ಮೇಲೆ ಈ ರೂಮ್ ನಿಂದೆ ಅನ್ಕೋ. ಹಾಗೆ ಯಾವುದಕ್ಕೂ ನೀನು ಸಂಕೋಚ ಪಡ್ಕೋಬಾರ್ದು. ನಿಂಗೆ ಯಾವ ಕ್ಷಣದಲ್ಲಿ ಏನು ಬೇಕು ಅಂದರೂ ಈ ನಿನ್ನ ಮಗಳನ್ನು ಕರಿಬೇಕು, ಸರಿನಾ? ಆಯ್ತಮ್ಮ. ಸರಿ, ನೀನು ಆಯಾಸ ಮಾಡ್ಕೋಬೇಡ. ಈಗ ನಾನು ಕೆಳಗಡೆ ಹೋಗಿರ್ತೀನಿ, ನೀನು ರೆಸ್ಟ್ ಮಾಡು. ಭಾಗ್ಯಮ್ಮ ಭೂಮಿನ ತಡೆದು ಹಗ್ ಮಾಡ್ತಾರೆ. ಭೂಮಿ, ನಾನು ಜೈಲಿಗೆ ಹೋಗುವವರೆಗೂ ನೀನು ಅಂದರೆ ಪುಟ್ಟ ಮಗು ಥರ. ನಾನಿಲ್ಲದೆ ನೀನಿನ್ನೂ ಬದುಕಬೇಕು ಹೇಗಪ್ಪ ಅನ್ನುವಷ್ಟು ಭಯ ನನಗೆ. ಜೀವನನ ಹೇಗೆ ಎದುರಿಸ್ತಾಳೋ ಅನ್ನೋ ಚಿಂತೆ, ಭಯದ ಜೊತೆ ಕಾಳಜಿನೂ ಇತ್ತಲ್ವಾ? ಭೂಮಿ, ನಿನಗೆ ನೆನಪಿದೆಯಾ? ಮನೆಯ ಹೊರಗಡೆ ಏನಾದರೂ ಜಗಳ ಆಡುತ್ತಿದ್ದರೆ ಎಲ್ಲಿ ಹೆದರ್ಕೊಂಡು ಬಿಡ್ತೀಯೋ ಅಂದ್ಬಿಟ್ಟು ಬೇಗ ಮನೆ ಒಳಗಡೆ ಕರ್ಕೊಂಡು ಹೋಗಿಬಿಡ್ತಾ ಇದ್ದೆ. ಆದರೆ ಇವತ್ತು ನಿನ್ನ ನಾದನಿ ಸಂಸಾರದ ಎಷ್ಟು ದೊಡ್ಡ ಸಮಸ್ಯೆನ ಸಲೀಸಾಗಿ ಬಗೆಹರಿಸ್ಬಿಟ್ಟೆ. ದೊಡ್ಡವಳಾಗಿಬಿಟ್ಟೆ ಭೂಮಿ ನೀನು. ಅಮ್ಮ, ನಾನು ಈಗಲೂ ನಿನಗೆ ಚಿಕ್ಕ ಮಗುನೇ ಅಮ್ಮ. ನೋಡು, ಕೆಲವೊಂದು ಸಂದರ್ಭಗಳು ನನ್ನಿಂದ ಕೆಲವೊಂದು ನಿರ್ಧಾರ ತೆಗೆದುಕೊಳ್ಳೋ ಹಾಗೆ ಮಾಡಿಬಿಡುತ್ತೆ ಅಷ್ಟೇ. ಆದರೆ ಅದೆಂಥ ದೊಡ್ಡ ಸಮಸ್ಯೆ ಬಂದರೂ ಆ ಸಮಸ್ಯೆ ಬಗೆಹರಿಸುವಾಗ ಯಾರಿಗೂ ಕಿಂಚಿತ್ತು ನೋವಾಗ್ದಿಲ್ದಂಗೆ ನಾನು ನಿಭಾಯಿಸ್ತೀನಿ ಅಮ್ಮ. ಇದೆಲ್ಲ ನಾನು ಯಾರಿಂದ ಕಲಿತೆ ಹೇಳು? ನಿನ್ನಿಂದ ಅಮ್ಮ, ನಿನ್ನಿಂದ. ಅಷ್ಟೇ ಅಲ್ಲ, ಇವತ್ತು ಭೂಮಿ ಈ ಮನೆಯಲ್ಲಿ ಏನೋ ಒಂದು ಒಳ್ಳೆ ಹೆಸರು ತಗೊಂಡಿದ್ದಾಳೆ ಅಂದರೆ ಅದಕ್ಕೆ ನೀನು ಅಪ್ಪನೇ ಕಾರಣ ಅಮ್ಮ. ಭೂಮಿ, ಗಂಡ ಹೆಂಡತಿ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಕೊಡದೆ ಕೊನೆಯವರೆಗೂ ಒಟ್ಟಿಗೆ ಬಾಳ್ತೀರಾ ಅನ್ನೋ ನಂಬಿಕೆ ಬಂತಮ್ಮ. ನಿನ್ನ ನೋಡಿದರೆ ಹೆಮ್ಮೆ ಅನಿಸುತ್ತೆ. ಈಗ ನಿಮ್ಮಪ್ಪ ಇದ್ದಿದ್ರೆ ತುಂಬಾ ಸಂತೋಷ ಪಡೋರು. ಯಾಕಮ್ಮ ಹೀಗೆ ಮಾತಾಡ್ತೀಯಾ? ಅಪ್ಪ ಎಲ್ಲಿಗೆ ಹೋಗ್ತಾರೆ ನಮ್ಮಿಬ್ಬರನ್ನು ಬಿಟ್ಟು? ಅಪ್ಪ ಎಲ್ಲೂ ಹೋಗಲ್ಲ. ಹಾಗೆ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಮ್ಮ. ನೋಡು, ನೀನು ಅಳಬೇಡ, ನಾನೂ ಅಳಲ್ಲ. ಇಷ್ಟು ದಿವಸ ಆದಮೇಲೆ ನಿನ್ನ ಮಗಳ ಜೊತೆ ಇರೋದಕ್ಕೆ ಬಂದಿದ್ಯಾ. ನಾನು ದಡ್ಡಿ ಥರ ನಿನ್ನ ಅಳಿಸ್ತಾ ಇದ್ದೀನಿ. ರೂಮಲ್ಲಿ ಭೂಮಿಯವರು, ಅಜಿತ್ ಸಾಹೇಬ್ರೆ, ಅಮ್ಮ ನಮ್ಮಿಬ್ಬರ ಸಂಸಾರದ ಬಗ್ಗೆ ಮಾತಾಡಿದಾಗ ನನಗೆ ತುಂಬ ಬೇಜಾರಾಯಿತು. ಆಗ ಅಜಿತ್, ಅಮ್ಮ ನಮ್ಮ ಸಂಸಾರದ ಬಗ್ಗೆ ಮಾತಾಡಿದ್ರಾ? ಅದೇ ಸಾಹೇಬ್ರೆ, ನಾನು ಅಪ್ಪು ಅವರ ಸಂಸಾರಕ್ಕೆ ತೋರಿಸಿದ ಕಾಳಜಿನ ಅಮ್ಮ ನೋಡಿ ಅವರ ಸಂಸಾರಕ್ಕೆ ನೀನು ಇಷ್ಟೊಂದು ಕಾಳಜಿ ತೋರಿಸ್ತೀಯ. ಇನ್ನು ನಿನ್ನ ಗಂಡ ನಿನ್ನ ಸಂಸಾರದ ಮೇಲೆ ನಿನಗೆ ಅದೆಷ್ಟು ಕಾಳಜಿ ಇರಲ್ಲ. ನೀನು ನಿನ್ನ ಸಂಸಾರನ ಕಾಪಾಡ್ಕೊತೀಯ ಅಂತ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾಳೆ ಅಮ್ಮ. ಆ ರೀತಿಯೆಲ್ಲ ಮಾತಾಡಿದಾಗ ನನಗೆ ಅಳುನೇ ಬಂದ್ಬಿಡ್ತು ಸಾಹೇಬ್ರೆ. ಅಲ್ಲ, ಇದರಲ್ಲಿ ಅಳು ಬರುವಂಥದ್ದು ಎಂಥದ್ದು ಇದೆ? ಅಮ್ಮ ಹೇಳಿರೋದು ನಿಜಾನೇ ಅಲ್ವಾ? ಅವರು ನಿನ್ನ ಗುಣಗಾನ ಮಾಡಿದ್ದಾರೆ ಅಷ್ಟೇ ಸಾಹೇಬ್ರೆ. ಅವರು ನಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ. ನಾವಿಬ್ಬರು ಎಲ್ಲರಿಗೂ ಮೋಸ ಮಾಡ್ತಿದ್ದೀವಿ ಏನೋ ಅಂತ ಅನ್ನಿಸ್ತಾ ಇದೆ. ಆಗ ಅಜಿತ್ ಮನಸ್ಸಲ್ಲಿ, ಈ ಬೇಜಾರು ಹೋಗಬೇಕಂದ್ರೆ ಒಂದೇ ಒಂದು ಪರಿಹಾರ ಭೂಮಿ. ನಾನು ನೀನು ಇಬ್ಬರು ಕೊನೆವರೆಗೂ ಗಂಡ ಹೆಂಡತಿಯಾಗಿ ಬದುಕಬೇಕು. ಅದಕ್ಕೆ ನನ್ನ ಒಪ್ಪಿಗೆ ಇದೆ, ನಿನ್ನ ಒಪ್ಪಿಗೆ ಬೇಕು ಅಷ್ಟೇ ಸಾಹೇಬ್ರೆ. ಇನ್ಮೇಲಿಂದ ನಾವಿಬ್ಬರು ಮನೆಯಲ್ಲಿ ತುಂಬ ಹುಷಾರಾಗಿರಬೇಕು. ಯಾಕೆ? ಈ ಅಮ್ಮಂದಿರು ಮನೆಯಲ್ಲಿ ಇರಬೇಕಾದ್ರೆ ಅವರು ತುಂಬ ಸೂಕ್ಷ್ಮ. ಅಂದರೆ ಸಾಹೇಬ್ರೆ, ನಮ್ಮಿಬ್ಬರ ಮೇಲೆ ಹದ್ದಿನ ಕಣ್ಣು ಇಟ್ಟಿರ್ತಾರೆ. ನಾವಿಬ್ಬರು ನಿಜವಾಗ್ಲೂ ಮದುವೆ ಆಗಿಲ್ವಾ, ನಾವಿಬ್ಬರು ನಾಟಕ ಆಡ್ತಿದ್ದೀವ ಅನ್ನೋ ವಿಷಯ ಅವರು ಕಂಡು ಹಿಡಿಯೋದಕ್ಕೆ ಕಷ್ಟನೇ ಆಗಲ್ಲ ಸಾಹೇಬ್ರೆ. ಹೀಗಿದ್ದಾಗ ನಾವು ಏನು ಮಾಡೋದು ಸಾಹೇಬ್ರೆ? ಅಷ್ಟೇ ತಾನೇ, ನಿಮ್ಮ ತಾಯಿಗೆ ಡೌಟ್ ಬರದೇ ಇರೋ ಹಾಗೆ ನಡ್ಕೊಂಡ್ರೆ ಮುಗೀತಲ್ಲ. ಅದರಲ್ಲೇನಿದೆ ಸಾಹೇಬ್ರೆ? ನಾನು ಹೇಳಿದ್ನಲ್ಲ, ನಾವು ನಾಟಕ ಮಾಡಿದ್ರೂ ಅವರಿಗೆ ಗೊತ್ತಾಗೇ ಬಿಡುತ್ತೆ. ಅವರು ತುಂಬ ಸೂಕ್ಷ್ಮ. ಹಾಗಿದ್ದರೆ ನಾವು ನಮ್ಮ ಆ್ಯಕ್ಟಿಂಗ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು. ಹೇಗೆ ತೊಗೊಂಡು ಹೋಗೋದು ಅಂದರೆ, ನಾವು ನಾಟಕ ಆಡ್ತಿದ್ದೀವಿ ಅನ್ನೋದು ಅವರಿಗೆ ಗೊತ್ತಾಗಬಾರ್ದು. ನಮ್ಮ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ನ್ಯಾಚುರಲ್ ಆಗಿರಬೇಕು. ಹಾಗಾದರೆ ನೀವು ಹೇಳೋ ಅರ್ಥ ನಾವು ಆ್ಯಕ್ಟಿಂಗ್ ಸ್ಕೂಲ್ಗೆ ಸೇರ್ಕೋಬೇಕು ಅಂತಾನಾ ಸಾಹೇಬ್ರೆ? ಏನು ಆ್ಯಕ್ಚುಲಿ ನನಗೆ ಆ್ಯಕ್ಟಿಂಗ್ ಸ್ಕೂಲ್ ಅವಶ್ಯಕತೆ ಇಲ್ಲ ಸಾಹೇಬ್ರೆ. ನಾನು ಆಲ್ರೆಡಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ. ಅಂದರೆ ನಾನು ಹೇಳ್ತಿರುವ ಅರ್ಥ, ಅದೇ ಟೀ ಅಂಗಡಿ ಭೂಮಿ, ಕಾಡಿನ ರಾಣಿ ಆ ಸಿನಿಮಾ ಆಡಿಷನ್ ತಗೊಳ್ರಿ ಅಂತ ಹೇಳಿದಾಗ ನಾನು ಸೆಲೆಕ್ಟ್ ಆದೆ ತಾನೇ ಅಂತ ಅರ್ಥ. ಹಾಗಿದ್ಮೇಲೆ ನನಗೆ ಆ್ಯಕ್ಟಿಂಗ್ ಬರುತ್ತೆ. ಆ್ಯಕ್ಟಿಂಗ್ ಅವಶ್ಯಕತೆ ಇರೋದು ನಿಮಗೆ. ನೀವು ಆ್ಯಕ್ಟಿಂಗ್ ಸ್ಕೂಲ್ಗೆ ಸೇರ್ಕೊಳ್ಳಿ. ನೋಡು ಭೂಮಿ, ನಾನು ಹೇಳೋದನ್ನು ತುಂಬ ಸೀರಿಯಸ್ ಆಗಿ ಕೇಳಿಸ್ಕೊ. ನನಗೆ ಅಲ್ಪ ಸ್ವಲ್ಪ ಆ್ಯಕ್ಟಿಂಗ್ ಬರುತ್ತೆ. ನಿನಗೆ ನಿಜವಾದ ಗಂಡನಾಗೇ ನೋಡಬೇಕು. ಅರ್ಥ ಆಯ್ತಾ? ಅರ್ಥ ಏನೋ ಆಯಿತು ಸಾಹೇಬ್ರೆ. ನಾವು ಇಷ್ಟೆಲ್ಲ ಆ್ಯಕ್ಟಿಂಗ್ ಮಾಡಿದ ಮೇಲೂ ಅಮ್ಮಂಗೆ ಒಂದು ವೇಳೆ ಡೌಟ್ ಬಂದುಬಿಟ್ರೆ? ಸೂಕ್ಷ್ಮ ಅಲ್ಲ ಅವರು. ನಿಜವಾದ ಭಾವನೆಗಳನ್ನು ಫೀಲ್ ಮಾಡ್ಕೋಬೇಕು ಭೂಮಿ ನೀನು. ಆಮೇಲೆ ಏನು ಮಾಡೋದು ಸಾಹೇಬ್ರೆ? ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರದರ್ಶನ ಕೊಡೋಣ. ದಿನಕ್ಕೆ 4 ಆಟ ಅಂತ. ಯಾವಾಗಲೂ ತಮಾಷೆ ಅಲ್ವಾ ನಿಮಗೆ? ನಾನು ಇಷ್ಟು ಸೀರಿಯಸ್ ಆಗಿ ಬಾಯಿ ಬಡ್ಕೊತಾ ಇದ್ದೀನಿ, ತಮಾಷೆ ಮಾಡ್ತಾರೆ ಇವರು. ಅಲ್ಲ ಭೂಮಿ, ನಿಮ್ಮ ತಾಯಿ ಹತ್ರ ನಾಟಕ ಮಾಡೋಣ ಅಂತ ಹೇಳಿದ್ದು ಅಲ್ವಾ ನಾನು? ಹೌದು ಸಾಹೇಬ್ರೆ. ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಇದನ್ನು ಮಾಡಿದ ಮೇಲೂ ನಮ್ಮಮ್ಮಂಗೆ ಗೊತ್ತಾಗ್ಬಿಟ್ರೆ? ಅವರು ತುಂಬ ಸೂಕ್ಷ್ಮ ಅಂತ ಹೇಳಿದ್ನಲ್ಲ, ಆಗ ಏನು ಮಾಡೋದು? ಆಗ ಅವ್ರ ಕಣ್ಣು ಮುಂದೆನೇ ಇನ್ನೊಂದು ಸರಿ ತಾಳಿ ಕಟ್ಬಿಡ್ತೀನಿ. ಯಾಕೆ ಹೇಳಿ? ಬಂದುಬಿಡಿ, ಇನ್ನೊಂದು 5-6 ಸರಿ ಕಟ್ಬಿಡಿ. ಈಗಾಗಲೇ ಎಷ್ಟು ಸರಿ ಕಟ್ಟಿದ್ದೀರಾ ಅನ್ನೋದು ನೆನಪಿದೆಯಾ ನಿಮಗೆ? ಅಲ್ಲ, ತಾಳಿ ಬಗ್ಗೆ ಒಂದು ಗೌರವ ಇಲ್ವಾ ಸಾಹೇಬ್ರೆ ನಿಮಗೆ? ಹ್ಞೂ ಭೂಮಿ, ತುಂಬ ಗೌರವ ಇದೆ. ನೋಡು, ನಾನು ನಿನ್ನ ಕತ್ತಿಗೆ ತಾಳಿ ಕಟ್ಟಿದ ಮರುಕ್ಷಣನೇ ಆ ಒಂದು ಸ್ಥಾನಮಾನನೆಲ್ಲ ನಾನು ನಿನಗೆ ಕೊಟ್ಬಿಟ್ಟಿದ್ದೀನಿ.
ಭೂಮಿ ತುಂಬ ಗೌರವ ಇದೆ ನನಗೆ ಅದರ ಮೇಲೆ. ನೋಡಿ ಸಾಹೇಬ್ರೆ, ಒಬ್ಬರಿಗೆ ಒಬ್ಬರು ಒಪ್ಕೊಂಡು ಮದುವೆ ಆಗ್ತೀವಲ್ಲ, ಅದರ ಮಹತ್ವನೇ ಬೇರೆ. ಈ ಸಿನಿಮಾ ಸೀರಿಯಲ್ ನಾಟೆ ಯಾಕೆ, ನಾವಿಬ್ಬರು ಈಗ ಮದುವೆ ಆಗಿದ್ದೀವಲ್ಲ 1 ವರ್ಷದ ಮಟ್ಟಿಗೆ, ಅದರ ಮಹತ್ವನೇ ಬೇರೆ ಸಾಹೇಬ್ರೆ. ನಿಮಗೆ ಗೊತ್ತಿಲ್ಲದೆ ಇರೋ ದೊಡ್ಡನ್ ಥರ ಮಾತಾಡಬೇಡಿ ನೀವು. ಅಲ್ಲ ಭೂಮಿ, ನೀನು ನನ್ನ ಹುಚ್ಚ ರಘುವೀರ್ ಮಾಡ್ತಾ ಇದೀಯಾ. ತಾಳಿ ಅಂದರೆ ನಾಟಕ ಸಿನಿಮಾ ಅದರಲ್ಲಿ ಕಟ್ತಾರಲ್ಲ ಆ ಥರ ನಾವು ಮದುವೆ ಆಗಿರೋದು ಅಂತ ಹೇಳ್ತೀಯ. ಆದರೆ ಅವತ್ತು ನಿಮ್ಮ ತಾಯಿನ ನೀನು ಜೈಲಿಗೆ ಹೋಗಿ ನೋಡಬೇಕು ಅಂದಾಗ ತಾಳಿಯವರು ನೋಡ್ತು ಅಂತ ಹೇಳಿದರೆ ನಮ್ಮ ಬಗ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದಾಗ ನಾನೇ ಹೇಳಿದೆ ತಾಳಿ ತೆಗೆದು ಹಾಕಿಬಿಡು ಭೂಮಿ, ನಮ್ಮದು ಅಗ್ರಿಮೆಂಟ್ ಮ್ಯಾರೇಜ್ ಅಲ್ವಾ, ತೆಗೆದು ಹಾಕಿದರೆ ಏನಂತೆ ಅಂತ. ಅದಕ್ಕೆ ತಾವು ಏನಂದ್ರಿ, ತಾಳಿ ತೆಗೆದು ಹಾಕು ಅಂದಿದ ತಕ್ಷಣ ಇಷ್ಟು ಉದ್ದ ಲೆಕ್ಚರ್ ಕೊಟ್ರಿ ನನಗೆ. 1 ದೋಣಿ ಮೇಲೆ ಕಾಲಿಡು, 2 ದೋಣಿ ಮೇಲೆ ಕಾಲಿಡಬೇಡ ನೀನು. ಸೈಕ್ ಮಾಡ್ತಿದ್ದೀಯಾ ನೀನು ನನ್ನ. ಈಗ ನಾನು ಏನು ಅನ್ಕೋಬೇಕು, ತಾಳಿ ಅಂದ ತಕ್ಷಣ ಇಷ್ಟುದ್ದ ಮಾತಾಡ್ತೀಯಲ್ಲ ಅದಾ, ಅಥವಾ ಇವಾಗ ಮಾತಾಡ್ದಲ್ಲ? ಸಾಹೇಬ್ರೆ, ಹಾಂ ಭೂಮಿ ಕೇಳಿಸ್ತಾ ಇದೆ, ಹೇಳು. ನೀವು ಈ ರೀತಿ ಹುಚ್ಚ ರಘುವೀರ್ ಥರ ಆಡಿದರೆ ನನಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ. ನಾನು ಏನು ಹೇಳೋದೇ ಇಲ್ಲ ನಿಮ್ಮ ಹತ್ರ. ಸರಿ ಆಯಿತು, ಅಜಿತ್ ರಾಮ್ ಥರನೇ ಮಾತಾಡ್ತೀನಿ, ಹೇಳು. ಭೂಮಿ, ಅದೇ ಇದನ್ನು ತಗೊಳ್ಳ ಅಂತ ಹೇಳಿದ್ರಲ್ಲ, ಇದಕ್ಕಿಂತ ಮುಂಚೆ ಇಷ್ಟುದ್ದ ಹೇಳಿದ್ನಲ್ಲ, ಅದನ್ನೇ ತಗೊಳ್ಳಿ, ಪಕ್ಕನಾ? ಸರಿ ಸಾಹೇಬ್ರೆ, ನಮ್ಮಮ್ಮನಿಗೆ ಹುಷಾರಾಗೋವರೆಗೂ ಅಮ್ಮ ಈ ಮನೆಯಲ್ಲಿ ಇರ್ತಾರಲ್ವಾ. ನೀವು ಹೇಗಿದ್ದರೂ ಮನಸ್ವಿನಿ ಮತ್ತು ಶಾರದಮ್ಮನ್ನ ಹುಡುಕ್ತಾ ಇದ್ದೀರಾ. ಇನ್ನೊಂದು ಸ್ವಲ್ಪ ಬೇಗ ಹುಡುಕ್ಬಿಡ್ಬೋದು ಅಲ್ವಾ? ಅದೇ ಕೆಲಸ ಆಲ್ರೆಡಿ ನಡೀತಾ ಇದೆ. ಆದಷ್ಟು ಬೇಗ ಶಾರದತ್ತೆ ಮನಸ್ವಿನಿ ಸಿಗ್ತಾ ಅಷ್ಟು ಆಗಿಬಿಟ್ರೆ ಸಾಕು ಸಾಹೇಬ್ರೆ. ನೀವು ನನ್ನ ಹತ್ರ ಆ ಕಾಡಿನ ರಾಣಿ ಪಿಕ್ಚರ್ ಆ ಸ್ಟೋರಿ ಎಲ್ಲ ಎಲ್ಲಿವರೆಗೂ ಬಂತು ಸಾಹೇಬ್ರೆ? ಕಥಾ ಹಂತದಲ್ಲಿ ಇದೆ. ಅದು ಯಾವ ಹಂತದಲ್ಲಾದರೂ ಇರಲಿ ಸಾಹೇಬ್ರೆ, ನನಗೊಂದು ಸ್ವಲ್ಪ ಮುಂಚೆನೇ ಹೇಳಿಬಿಡಿ. ಯಾಕಂದರೆ ಅದರಲ್ಲಿ ನಾನು ಹೀರೋಯಿನ್ ಪಾತ್ರ ತೊಗೊತಾ ಇದ್ದೀನಲ್ಲ, ತುಂಬ ಯೋಚನೆ ಮಾಡೋದು ಇರುತ್ತೆ. ಈಗಾಗಲೇ ಯೋಚನೆ ಮಾಡಿ ತುಂಬ ಟೆನ್ಷನ್ ಆಗಿಬಿಟ್ಟಿದೆ ಸಾಹೇಬ್ರೆ. ನನಗೆ ಅರ್ಥ ಆಗುತ್ತೆ ಭೂಮಿ, ನಾನು ನಿನಗೆ ಹೇಳ್ತೀನಿ. ಸರಿ ಸಾಹೇಬ್ರೆ, ಪಾಪ ನಮ್ಮ ಸಾಹೇಬ್ರು ಅಲ್ವಾ, ಎಷ್ಟು ವಿಷಯದ ಬಗ್ಗೆ ಅವರು ಚಿಂತೆ ಮಾಡ್ತಿದ್ದಾರೆ. ಭಾಗ್ಯಮ್ಮನ ಜೈಲಿಂದ ರಿಲೀಸ್ ಮಾಡಬೇಕು, ಶಾರದಮ್ಮನ ಮನೆಗೆ ಕರ್ಸ್ಕೊಂಬರ್ಬೇಕು, ಮನಸ್ವಿನಿನೂ ಮನೆಗೆ ಕರ್ಸ್ಕೊಂಬರ್ಬೇಕು. ಈ ಎಲ್ಲ ವಿಷಯಗಳ ಮಧ್ಯೆ ಅದರಲ್ಲಿ ನನ್ನ ಕಾಡಿನ ರಾಣಿ ಪಿಕ್ಚರಲ್ಲಿ ಹೀರೋಯಿನ್ ಮಾಡೋದಕ್ಕೆ ಬೇರೆ ಓಡಾಡ್ತಿದ್ದಾರೆ. ಕಥಾ ಹಂತದಲ್ಲಿ ಬೇರೆ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಪಾಪ ಎಷ್ಟು ಟೆನ್ಷನ್ ಇರುತ್ತೋ ಏನೋ. ಅಂದರೂ ನಮ್ಮ ಸಾಹೇಬರು ಎಲ್ಲೋ ಹೋಗ್ಬಿಟ್ರು. ನಿಜವಾಗ್ಲೂ ನಮ್ಮ ಸಾಹೇಬರು ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರೇ. ಹಾಲಲ್ಲಿ ಎಲ್ಲರೂ ಕೂತಿರ್ತಾರೆ. ಆಗ ಶ್ರವಣ್ ಅವರು ಬರ್ತಾರೆ. ಆಗ ಸಂಗೀತ, ಶ್ರವಣ್, ಶಾರದಾ, ಆಗ ದೇವಯಾನಿ. ಸಿಗ್ಲಿಲ್ವಾ ಬಾವ, ಮತ್ತೆ ಎಲ್ಲಿ ಹೋಗಿದ್ದಾರೆ? ಆಗ ಶ್ರವಣ್ ತುಂಬ ಹುಡುಕಿದೆ, ಬಟ್ ಎಲ್ಲೂ ಸಿಗಲಿಲ್ಲ. ಆಗ ಅಜಿತ್, ನಾನು ಬೇರೆ ಕಡೆ ಹುಡುಕ್ಸ್ತಾ ಇದ್ದೀನಿ ಮಾವ, ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ಶಾರದತ್ತೆ ದೇವಸ್ಥಾನದಲ್ಲಿ ಜಾಸ್ತಿ ಇರ್ತಾ ಇದ್ದಿದ್ದು ಅಲ್ವಾ, ಸಿಟಿಯಲ್ಲಿ ಇರುವಂತಹ ಎಲ್ಲ ದೇವಸ್ಥಾನನೂ ಹುಡುಕಿದ್ದಾಯಿತು. ಆದರೆ ನಾವು ಇವತ್ತು ಹೋಗಿದ್ವಲ್ಲ ದೇವಸ್ಥಾನ, ಆ ಥರ ದೇವಸ್ಥಾನ ಅದೇ ತರಹ ಊರಾಚೆ ಇರುವ ದೇವಸ್ಥಾನಗಳಲ್ಲಿ ಇರುವ ಚಾನ್ಸಸ್ ಇದೆ. ಆದಷ್ಟು ಬೇಗ ಅಲ್ಲೂ ಕೂಡ ಶಾರದತ್ತೆ ಮತ್ತು ಮನಸ್ವಿನಿ ಫೋಟೋಸ್ ಹಾಕ್ಸೋದಕ್ಕೆ ಅರೇಂಜ್ ಮಾಡ್ತಿದ್ದೀನಿ. ಡೋಂಟ್ ವರಿ ಮಾವ, ಅತ್ತೆ ಬಗ್ಗೆ ಇಷ್ಟೊಂದು ಲೀಡ್ಗಳು ಸಿಕ್ಕಿದೆ, ಅತ್ತೆ ಸಿಕ್ಕೇ ಸಿಗ್ತಾರೆ. ಆಗ ಸಂಗೀತ, ಅಜಿತ್ ಹೇಳೋದನ್ನು ನೋಡ್ತಾ ಇದ್ದರೆ ನನಗೂ ನಂಬಿಕೆ ಜಾಸ್ತಿ ಆಗ್ತಿದೆ ಶ್ರವಣ, ಯೋಚನೆ ಮಾಡಬೇಡ, ನಮ್ಮ ಶಾರದಾ ಆದಷ್ಟು ಬೇಗ ಸಿಗ್ತಾಳೆ. ಆಗ ಭೂಮಿ, ದೊಡ್ಡ ಸಾಹೇಬ್ರೆ ಬೇಜಾರಾಗಬೇಡಿ, ನಮ್ಮ ಪುಣ್ಯಕ್ಕೆ ಶಾರದಮ್ಮ ಕಿಡ್ನ್ಯಾಪರ್ಸಿಂದ ತಪ್ಪಿಸ್ಕೊಂಡಿದ್ದಾರಲ್ಲ, ಅದೇ ಸ್ವಲ್ಪ ಸಮಾಧಾನ, ಅವರು ಸಿಕ್ಕೇ ಸಿಗ್ತಾರೆ. ಆಗ ಸಂಗೀತ, ಅವಳು ಇದೇ ಊರಲ್ಲಿ ಇದ್ದಾಳೆ ಅಂದಮೇಲೆ ಮತ್ತೆ ಇಲ್ಲಿಗೆ ಬಂದೇ ಬರ್ತಾಳೆ. ಅಕಸ್ಮಾತ್ ಅವಳು ಸಿಕ್ಕಿದ್ರೆ ಹೇಗಾದರೂ ಮಾಡಿ ಮನೆಗೆ ಕರ್ಕೊಂಡು ಬಂದುಬಿಡೋಣ. ಆಗ ಅಜ್ಜಿ, ನಿಜ, ಆದರೆ ಹುಡುಕೋ ಪ್ರಯತ್ನ ಮಾಡ್ತಾನೇ ಇರೋಣ. ಇಷ್ಟು ದಿನ ಶಾರದಾ ಕಣ್ಮುಂದೆ ಇದ್ರೂ ಅವಳೇ ಅಂತ ಕಂಡು ಹಿಡಿಯೋಕ್ಕೆ ಆಗಲಿಲ್ಲ. ಆದರೆ ಈ ಸರ್ತಿ ಯಾವ ಕಾರಣಕ್ಕೂ ಹಾಗೆ ಆಗಬಾರ್ದು. ಆಗ ಸಂಗೀತ, ದೇವರು ಸಹ ಎಷ್ಟು ಅಂತ ಪರೀಕ್ಷೆ ಮಾಡ್ತಾನೆ, ಈ ವಿಚಾರದಲ್ಲಿ ಆ ದೇವರು ಸೋಲ್ತಾನೆ, ನಾವು ಅಲ್ಲ. ಸರಿ ಟೈಮ್ ಆಯಿತು, ಎಲ್ಲರೂ ಹೀಗೆ ಮಾತಾಡಿಕೊಂಡು ಇರ್ತೀರಾ ಅಥವಾ ಊಟ ಮಾಡ್ತೀರಾ? ಶ್ರವಣ, ನೀನು ಮಾತ್ರ ಏನು ಮಾತಾಡೋ ಹಾಗೇ ಇಲ್ಲ, ಸುಮ್ಮನೆ ಊಟ ಮಾಡಬೇಕು ಅಷ್ಟೇ. ಭೂಮಿ, ಇವತ್ತು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದು ಬೇಡ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇಲ್ಲೇ ಊಟ ಮಾಡೋಣ, ಸರಿನಾ? ನಡಿ, ಎಲ್ಲ ರೆಡಿ ಮಾಡೋಣ. ಸರಿ ಅತ್ತೆ, ಅಕ್ಕ ಬನ್ನಿ. ಆಗ ದೇವಯಾನಿ, ಸಂಗೀತ, ಭೂಮಿ, ಪಲ್ಲವಿ, ನೀವು ಕೂತ್ಕೊಳ್ಳಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಆಗ ಸಂಗೀತ, ನಿಮ್ಮದೆಲ್ಲ ಮೊದಲು ಊಟ ಆಗಲಿ, ನಾವು ಆಮೇಲೆ ಊಟ ಮಾಡ್ತೀವಿ, ನಿಮಗೆ ಬಡಿಸ್ಬೇಕಲ್ವಾ? ನಚ್ಚಿ ಹತ್ರ ಹೋಗಿ ಕುತ್ಕೊಳ್ಳೋಕ್ಕೆ ಸನ್ನೆ ಮಾಡ್ತಾಳೆ ದೇವಯಾನಿ ಅಂಜುಗೆ. ನಚ್ಚಿ ಹತ್ರ ಹೋಗಿ ಕುತ್ಕೊತಾಳೆ ಅಂಜು. ಆಗ ನಚಿಕೇತ್ ಎದ್ದು ಹೋಗ್ತಿರ್ತಾನೆ. ಆಗ ಭೂಮಿ ಮೈದು, ಯಾಕೆ ಎದ್ದೇಳ್ತಿದೀಯಾ, ಕೂತ್ಕೋ, ನೀವಿಬ್ಬರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದರೆ ಏನೂ ತಪ್ಪಿಲ್ಲ ಅಲ್ವಾ ಅತ್ತೆ? ಹ್ಞೂ ಅಂತಾರೆ ಸಂಗೀತ. ಆಗ ಅಜ್ಜಿ,
ನಚ್ಚಿ, ಇನ್ಮೇಲೆ ನೀನು ಅಂಜು ಬಗ್ಗೆ ಯೋಚನೆ ಮಾಡಬೇಕು. ಅಂಜು, ನೀನು ನಚ್ಚಿ ಬಗ್ಗೆ ಯೋಚನೆ ಮಾಡಬೇಕು. ಅಷ್ಟೇ ಅರ್ಥ ಆಯ್ತಾ? ಆಗ ಅಂಜು, ಹಾಂ ಅಜ್ಜಿ, ಅರ್ಥ ಆಯಿತು. ಇನ್ಮೇಲಿಂದ ಬರೀ ನನ್ನ ಬಗ್ಗೆ ಅಷ್ಟೇ ಅಲ್ಲ, ಗಂಡ ಆಗೋರ ಬಗ್ಗೆನೂ ಯೋಚನೆ ಮಾಡಬೇಕು ಅಂತ ಅರ್ಥ ಆಯಿತು. ಆಗ ಸಂಗೀತ, ಇಷ್ಟು ಗೊತ್ತಿದ್ರೆ ಸಾಕು, ನನ್ನ ಮಗನ ಅಂಜು ತುಂಬ ಚೆನ್ನಾಗಿ ನೋಡ್ಕೊತಾಳೆ ಅಂತ ಆಯಿತು. ಆಗ ಭಾಗ್ಯಮ್ಮ, ಮುದ್ದಾದ ಜೋಡಿ, ದೇವರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ. ಆಗ ದೇವಯಾನಿ, ಅರೆ ಭಾಗ್ಯಮ್ಮನವರೇ, ಸರಿಯಾಗಿ ಊಟನೇ ಮಾಡ್ತಿಲ್ಲ, ಯಾಕೆ? ಜೈಲು ಊಟ ಮಾಡಿ ಮಾಡಿ ಮನೆ ಊಟ ಮಾಡೋಕ್ಕೆ ಕಷ್ಟ ಆಗ್ತಿದೆಯಾ? ಆಗ ಭಾಗ್ಯಮ್ಮ, ಮನೆ ಊಟ ಮಾಡೋಕ್ಕೆ ಯಾಕೆ ಕಷ್ಟ? ಹಸಿವು ಎಷ್ಟಿದೆಯೋ ಅಷ್ಟೇ ತಾನೇ ತಿನ್ನೋಕೆ ಆಗೋದು. ಆಗ ಅಜ್ಜಿ, ದುಡ್ದಷ್ಟೇ ಸಂಬಳ ಸಿಗಬೇಕು, ಹಸಿವು ಇರುವಷ್ಟೇ ಊಟ ಮಾಡಬೇಕು, ಎರಡೂ ಜಾಸ್ತಿ ಆದರೆ ಮನುಷ್ಯನಿಗೆ ಒಳ್ಳೆಯದು ಅಲ್ಲ. ಆಗ ಸಂಗೀತ, ಸರಿಯಾಗಿ ಹೇಳಿದೆ ಅಮ್ಮ. ಏ ಅಜಿತಾ, ನೀನು ಯಾಕೋ ಒಂದು ತುತ್ತು ಊಟ ಮಾಡಿರೋಂಗೆ ಕಾಣೋದಿಲ್ಲ? ಯಾಕೆ, ಏನಾಯಿತು ಅಜಿತಾ? ನಿನ್ನೆ ಕನೋ ಕೇಳ್ತಾ ಇರೋದು, ಏನಾಯ್ತೋ? ಭೂಮಿ ಅಜಿತ್ ಮುಂದೆ ಕೂತ್ಕೊಂಡು ಅಂತಾರೆ. ಅಜಿತ್ ಉಣಿಸ್ತಾರೆ ಭೂಮಿಗೆ. ಆಗ ಸಂಗೀತ, ಅರ್ಥ ಆಯಿತು, ಈಗಲಾದರೂ ಊಟ ಮಾಡ್ಬೋದಲ್ಲ. ಭಾಗ್ಯಮ್ಮ ಮತ್ತು ಭೂಮಿ ಹತ್ತಿರ ನಚ್ಚಿ ಬರ್ತಾರೆ. ಅಮ್ಮ ಹೇಗಿದ್ದೀರಾ? ಇವಾಗ ಸುಸ್ತು ಕಮ್ಮಿ ಆಗಿದೆಯಾ? ಹಾಗಾದರೆ ಟ್ಯಾಬ್ಲೆಟ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆಯಾ ಅಂತ ಅರ್ಥ. ನೀವು ಹೀಗೆ ಟೈಮ್ಗೆ ಚೆನ್ನಾಗಿ ಊಟ ಮಾಡಿ ರೆಸ್ಟ್ ಮಾಡ್ತಾ ಇರಬೇಕು. ಓಕೆ, ತಗೊಳ್ಳಿ, ಈ ಮಾತ್ರೆಯನ್ನು ತಗೊಳ್ಳಿ ಅಮ್ಮ. ಯಾವುದೇ ಕಾರಣಕ್ಕೂ ಮಾತ್ರೆಗಳನ್ನು ಬಿಡಬಾರ್ದು. ಓಕೆ. ಆಗ ಭೂಮಿ, ಅಮ್ಮ, ನನ್ನ ಮೈದು ನಿನ್ನ ಆದಷ್ಟು ಬೇಗ ಹುಷಾರು ಮಾಡ್ತಾರೆ, ನೋಡ್ತಾ ಇರು. ಆಗ ಭಾಗ್ಯಮ್ಮ, ಮನೆಗೋಸ್ಕರ ನೀವು ಮಾಡಿರೋ ತ್ಯಾಗ ಗೊತ್ತಾಯಿತು. ಗುಣದಲ್ಲಿ ನೀವು ಮತ್ತೆ ಭೂಮಿ ಇಬ್ಬರೂ ಒಂದೇ. ಆಗ ನಚಿಕೇತ, ಅದಕ್ಕೆ ನನಗೂ ಅತ್ತಿಗೆಗೂ ಅಷ್ಟೊಂದು ಹೊಂದಾಣಿಕೆ ಆಗೋದು ಅಲ್ವಾ? ಅತ್ತಿಗೆ, ಸರಿ ಅಮ್ಮ, ನಾನು ಹೊರಡ್ತೀನಿ, ನೀವು ರೆಸ್ಟ್ ಮಾಡಬೇಕು. ಓಕೆ ಅಮ್ಮ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ನಾನು ನಿನ್ನ ಕಾಲು ಒತ್ತುತ್ತೀನಿ. ಪರವಾಗಿಲ್ಲ ಕೊಡಮ್ಮ. ಆಗ ಅಜಿತ್ ಬರ್ತಾರೆ ಅಲ್ಲಿಗೆ. ನಾನು ನಿಮ್ಮ ಕೇಸಿನ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ಬೋದು, ಆದರೆ ಅದು ಎಲ್ಲ ಮನೆಯಿಂದ ಹೊರಗಡೆ. ಮನೆಯಲ್ಲಿ ನಿಮ್ಮ ಮಗಳ ಗಂಡ. ನೀವು ನನ್ನನ್ನು ಮಗನ ಥರ ಅಜಿತ್ ಅಂತ ಕರಿಬೋದು. ನಾನು ನಿಮ್ಮನ್ನು ಮಗನ ಥರ ನೋಡೋದಾದರೆ ನೀವು ನನ್ನನ್ನು ತಾಯಿ ಅಂತ ಅಂದ್ಕೊಂಡು ಸಲುಗೆಯಿಂದ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ನನ್ನ ಹತ್ರ ಕೇಳ್ಬೋದು. ಭಾಗ್ಯಮ್ಮ, ನನಗೆ ಭೂಮಿ ಬಗ್ಗೆ ಗೊತ್ತಾಗಬೇಕು. ಸಾಹೇಬ್ರೆ, ನನ್ನ ಬಗ್ಗೆ ಏನು ನಿಮಗೆ ಗೊತ್ತಾಗಬೇಕು? ಅಲ್ಲ, ಇಷ್ಟಕ್ಕೂ ನಿಮಗೆ ಗೊತ್ತಾಗಬೇಕು ಅಂತ ಅಂದ್ಕೊಳ್ಳಿ, ಅದನ್ನು ನನ್ನ ಹತ್ರ ಅಲ್ವಾ ಕೇಳಬೇಕು? ಆಗ ಅಜಿತ್, ಸಮಯ ಸಂದರ್ಭ ಅನ್ನೋದು ಇದಕ್ಕೆ ಭೂಮಿ. ಆಮೇಲೆ ಕೆಲವೊಂದು ವಿಚಾರನ ಯಾರ ಹತ್ರ ಕೇಳಬೇಕೋ ಅವ್ರ ಹತ್ರನೇ ಕೇಳಬೇಕು. ಸರಿ ಸಾಹೇಬ್ರೆ, ಅರ್ಥ. ನೀವು ಅದೇನೇ ಕೇಳಬೇಕು ಭಾಗ್ಯಮ್ಮನ ಹತ್ರ ನೀವು ಕೇಳ್ಬೋದು. ಒಂದು ವೇಳೆ ನಾನಿದ್ದು ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅಂದರೆ ನಾನು ಹೊರಗೆ ಹೋಗ್ಲಾ? ಹಾಗೆಲ್ಲ ಏನೂ ಇಲ್ಲ, ನೀನು ಇಲ್ಲೇ ಕೂತ್ಕೋಬೋದು. ಭಾಗ್ಯಮ್ಮ, ನಿಮಗೆ ಭೂಮಿ ಆ ಊರಲ್ಲಿ ಸಿಕ್ಕಿದ್ದು ಅಂತ ಏನಾದರೂ ನೆನಪಿದೆಯಾ? ಅವರು ಹೇಳಿದ್ರೋ ಏನೋ, ಆದರೆ ನನಗೆ ಸರಿಯಾಗಿ ನೆನಪಿಲ್ಲ. ನಾವು ಬಿಜಾಪುರದಲ್ಲಿ ಇದ್ದಾಗ ಅವರು ಒಂದು ಮನೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು. ಅವರು ಎಲ್ಲಿಗೆ ಹೋಗಬೇಕು ಅಂದರೂ ಇವರನ್ನೇ ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ ಒಂದಿನ ಭೂಮಿನ ಮನೆಗೆ ಕರ್ಕೊಂಡು ಬಂದರು. ಈಗ ವೀರಣ್ಣ ಅವರು ಡ್ರೈವಿಂಗ್ ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ ಒಂದು ಮನೆಯಲ್ಲಿ, ಆ ಮನೆಯ ಅಡ್ರೆಸ್ ಏನಾದರೂ ಗೊತ್ತಾ ನಿಮಗೆ? ಗೊತ್ತು, ಸೂಪರ್, ಹೇಳಿ. ಹಾಗಾದರೆ ಹೇಳುತ್ತಾರೆ ಭಾಗ್ಯಮ್ಮ. ಓಕೆ, ಥ್ಯಾಂಕ್ ಯು ಸೋ ಮಚ್, ನೀವು ರೆಸ್ಟ್ ಮಾಡಿ. ಏನು ಭೂಮಿ, ನಿನ್ನ ಗಂಡ ಇಲ್ಲಿನೂ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಂಡಿದ್ದಾರೆ? ಅಮ್ಮ, ಇಲ್ಲೂ ಅಲ್ಲ, ಒಂದು ವೇಳೆ ನಾನು ಅವರಿಗೆ ಟೀ ಕೊಟ್ಟರು ಅಲ್ಲೂ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಂಡಿರ್ತಾರೆ. ಅದೆಲ್ಲ ಬಿಡು, ಗ್ಲಾಸಲ್ಲಿ ಇರುವೆ ನೊಣ ಏನಾದರೂ ಬಿದ್ದಿದ್ದರೆ ನಾನು ಹೆದರ್ಕೋಬೇಕಾಗಿಲ್ಲ. ಯಾಕೆ ಹೇಳು? ಅವರು ಇನ್ವೆಸ್ಟಿಗೇಷನ್ ಮೂಡಲ್ಲಿ ಇರ್ತಾರಲ್ಲ, ಅವರಿಗೆ ಗೊತ್ತೇ ಆಗಲ್ಲ. ಭೂಮಿ, ನಾನು ಆವಾಗಲೇ ಎಲ್ಲರ ಮುಂದೆ ಕೇಳಬೇಕು ಅಂದ್ಕೊಂಡೆ, ಆದರೆ ಮನಸ್ಸು ಬರಲಿಲ್ಲ. ಏನಮ್ಮ ಅದು? ಮನಸ್ಸಲ್ಲಿ ಇರೋದನ್ನು ಕೇಳಿಬಿಡ್ಬೇಕಲ್ವಾ? ನೀನ್ಯಾಕೆ ನಿನ್ನ ಗಂಡನ್ನ ಸಾಹೇಬ್ರೆ ಅಂತ ಕರಿತೀಯ? ಅಮ್ಮ, ನಾನು ಸಾಹೇಬ್ರನ್ನ ಮುಂಚೆಯಿಂದನೂ ಸಾಹೇಬ್ರೆ ಅಂತ ತಾನೇ ಕರಿತಾ ಇರೋದು. ಮದುವೆಗೂ ಮುಂಚೆ ನಾನು ನಿಮ್ಮಪ್ಪನ ವೀರಪ್ಪನವರೇ ಅಂತ ಕರಿತಾ ಇದ್ದಿದ್ದು. ಮದುವೆಯಾದ ಮೇಲೆ ರೀ ಅಂತ ಕರೆಯೋಕೆ ಶುರು ಮಾಡಿದೆ. ನೀನು ನಿನ್ನ ಗಂಡನ್ನ ರೀ ಅಂತಾನೋ ಅಥವಾ ಏನು ಅಂದರೆ ಅಂತಾನೋ ಕರಿಬೇಕು ತಾನೆ. ಆಗ ಮನೆಯಲ್ಲಿರುವ ಹಿರಿಯರಿಗೂ ಖುಷಿಯಾಗುತ್ತೆ, ನಿನ್ನ ಗಂಡನಿಗೂ ಇಷ್ಟ ಆಗುತ್ತೆ. ಕರಿತೀಯೋ ಇಲ್ವೋ? ಗಂಡನ್ನ ರೀ ಅಂತ ಕರೆದ್ರೇ ಚಂದ. ಆಗ ನಿನ್ನ ಗಂಡನ ಮುಖದಲ್ಲಿ ಅದು ಎಷ್ಟು ಖುಷಿ ಇರುತ್ತೆ, ನೀನೇ ನೋಡು. ಅಮ್ಮ, ನೀನು ಹೇಳುತ್ತಿರುವುದೇನೋ ಸರಿನೇ, ಆದರೆ ಈಗ ಎಲ್ಲ ಗಂಡಂದಿರನ್ನ ಅವರ ಹೆಸರು ಹಿಡದೇ ಕರೀತಾರೆ. ಅದರ ಮುಂದೆ ನಾನು ಸಾಹೇಬ್ರೆ ಅಂತ ಕರೆಯೋದು ಪರವಾಗಿಲ್ಲ ಅಲ್ವಾ ಅಮ್ಮ? ಅದು ಸಂಸ್ಕೃತಿ ಅಲ್ಲಮ್ಮ. ಪ್ರೀತಿಯಿಂದ ಏನು ಅಂದರೆ ರೀ ಯಜಮಾನ್ರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಸಾಹೇಬ್ರೆ, ಅಮ್ಮ ಏನು ಅಂದ್ಲು ಅಂದರೆ ನಾನು ನಿಮ್ಮನ್ನು ಸಾಹೇಬ್ರೆ ಅಂತ ಕರಿಬಾರ್ದಂತೆ, ಏನು ಅಂದರೆ ಅಂತ ಕರಿಬೇಕಂತೆ. ಒಂದು ಕೆಲಸ ಮಾಡು, ನಿನಗೆ ಏನು ಅನಿಸುತ್ತೆ ನನಗೆ ಹಾಗೇ ಕರಿ.
ನನಗೆ ಯಾವುದೇ ಥರ ಅಭ್ಯಂತರ ಇಲ್ಲ. ಅಲ್ಲ ಸಾಹೇಬ್ರೆ, ನಾನು ಹೇಗೆ ಈ ರೀತಿಯೆಲ್ಲ ಕರೆಯೋದಕ್ಕೆ ಆಗುತ್ತೆ? ನಿಮ್ಮನ್ನು ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ನಮ್ಮ ಇಬ್ಬರ ಒಪ್ಪಂದದ ಗಡುವು ಮುಗಿತಿದ್ದ ಹಾಗೆ ನಾನು ಈ ಮನೆ ಬಿಟ್ಟು ಹೋಗಬೇಕಲ್ವಾ? ಈ ಜನ್ಮಕ್ಕೆ ನೀವು ನನ್ನ ಸಾಹೇಬ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.